ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ. ಆರ್ಸಿಬಿ ಇಂದು ಫೈನಲ್ ಪಂದ್ಯಕ್ಕೆ ಕಾಲಿಟ್ಟಿದೆ. ಸತತ 8 ವರ್ಷದ ನಂತರ ಫೈನಲ್ಗೆ ಹೋಗಿದೆ. 18 ವರ್ಷದ ಪ್ರಯತ್ನದ ನಂತರ ನಮ್ಮ ಆರ್ಸಿಬಿ ಕಪ್ ಗೆಲ್ಲುತ್ತಾ? 8 ವರ್ಷ ಆದ್ಮೇಲೆ ಫೈನಲ್ಗೆ ಹೋಗಿದೆ. ಫೈನಲ್ಗೆ ಹೋಗಿ ಕಪ್ ಗೆದ್ರೆ ಆರ್ಸಿಬಿಗೆ ಹೊಸ ಅಧ್ಯಾಯನೇ ಈಗ ಶುರುವಾದಂತಾಗಿದೆ. ಆರ್ಸಿಬಿ ವಿನ್ ಆಗ್ಬೇಕು ಅಂತ 18 ವರ್ಷದಿಂದ ಆಡ್ತಾನೆ ಇದೆ. ಆದ್ರೆ ಈ 18 ವರ್ಷದಲ್ಲಿ ಕಳೆದ 8 ವರ್ಷದ ಹಿಂದೆ ಫೈನಲ್ಗೆ ಹೋಗಿತ್ತು. ಮತ್ತೆ ಈಗ ಆರ್ಸಿಬಿ ಫೈನಲ್ಗೆ ಹೋಗಿದೆ. ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ತುಂಬಾ ಭರವಸೆ ಇದೆ. ಆದ್ರೆ ಈಗ ಆರ್ಸಿಬಿ ಕಪ್ ಗೆಲ್ಲೋಕೆ ಒಂದು ಕಂಟಕ ಎದುರಾಗಿದೆ. ಹಾಗಿದ್ರೆ ಏನ ಕಂಟಕಗಳು? ಆರ್ಸಿಬಿ ಫ್ಯಾನ್ಸ್ಗೆ ಶಾಕಿಂಗ್ ನ್ಯೂಸ್. ಅಹಮದಾಬಾದ್ ಸ್ಟೇಡಿಯಂನಲ್ಲಿ 2 ದಿನದಿಂದ ಭರ್ಜರಿ ಮಳೆ ಆಗ್ತಾ ಇದೆ. ಇದರಿಂದ ಏನಾದ್ರೂ ಮ್ಯಾಚ್ ನಿಲ್ಲುತ್ತಾ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಮಳೆಯಿಂದ ಐಪಿಎಲ್ ಫೈನಲ್ ಪಂದ್ಯ ರದ್ದಾಗುತ್ತಾ? ಏನಾದ್ರೂ ಮಳೆಯಿಂದ ಪಂದ್ಯ ನಿಂತ್ರೆ ಐಪಿಎಲ್ ನಿಯಮ ಏನು? ಮಳೆಯಿಂದ ಪಂದ್ಯ ರದ್ದಾದ್ರೆ ಕಪ್ ಯಾರ ಪಾಲು ಆಗುತ್ತೆ? ಪಂದ್ಯ ನಡೆಯೋದಕ್ಕೂ ಕಪ್ ಗೆಲ್ಲೋದು ಯಾವ ತಂಡ? ಪಂದ್ಯ ನಡೆಯದೆ ಹೋದ್ರು ಯಾವ ತಂಡ ಹಾಗಿದ್ರೆ ಗೆಲ್ಲುತ್ತೆ? ಆರ್ಸಿಬಿ ವರ್ಸಸ್ ಪಂಜಾಬ್ ಪಂದ್ಯ ನಡೆದೇ ಹೋದ್ರು ಯಾರು ಕಪ್ ಗೆಲ್ತಾರೆ? ಯಾರ ಕೈಗೆ ಕಪ್ ಹೋಗುತ್ತೆ? ಆರ್ಸಿಬಿ ಈ ಬಾರಿ ಯಾರು ಒಬ್ಬರನ್ನ ಕೂಡ ಬಿಟ್ಟಿಲ್ಲ. ಅಂದ್ರೆ ಎಷ್ಟೇ ಬಲಿಷ್ಠ ತಂಡ ಇದ್ರು ಕೂಡ ಅವರನ್ನ ಹಿಂದಿಕ್ಕಿ ಈಗ ಫೈನಲ್ಗೆ ಹೋಗಿದೆ. ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಯಾವ ರೀತಿಯಾಗಿ ಬಲಿಷ್ಠ ತಂಡವನ್ನ ಈಗ ನಿಂತಿದೆ ಅಂದ್ರೆ, ಎಷ್ಟು ಬಲಿಷ್ಠವಾಗಿ ಅದು ಎದುರು ನಿಂತಿದೆ ಅಂದ್ರೆ, ಸಿಡಿಲು ಬಡಿದ ರೀತಿಯಲ್ಲಿ ಅದೀಗ ಅಬ್ಬರಿಸಿಕೊಂಡು ಫೈನಲ್ಗೆ ಕಾಲಿಟ್ಟಿದೆ. ಇದೀಗ ಆರ್ಸಿಬಿ ಚೊಚ್ಚಲ ಟ್ರೋಫಿ ಗೆದ್ದು ಆ ಒಂದು ಟ್ರೋಫಿಯನ್ನ ಕೈಗೆ ಎತ್ತೋಕೆ ಇನ್ನೊಂದು ಮೆಟ್ಟಿಲು ಆ ಬಾಗಿಲಲ್ಲಿ ನಿಂತ್ಕೊಂಡಿದೆ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಬಾಗಿಲೊಳಗಡೆ ತಲುಪಿ ಟ್ರೋಫಿಯನ್ನ ಎತ್ತಿ ಹಿಡಿಯುವಂತಹ ಚಾನ್ಸ್ ಈಗ ಎದ್ದು ಕಾಣ್ತಾ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ ನಲ್ಲಿ ಸೆಣಸಾಟ ನಡೆಸಲಿದೆ. ಆದ್ರೆ ಒಂದು ಕಂಟಕ ಇದೆ ಅಂತಾನೆ ಹೇಳ್ಬೋದು. ಏನಾ ಕಂಟಕ? ಫೈನಲ್ ಮ್ಯಾಚ್ ನಡೀತಾ ಇದೆ. ಕಳೆದ 2-3 ದಿನದಿಂದ ಅಹಮದಾಬಾದ್ ನಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ. ಹೀಗಾಗಿ ಮ್ಯಾಚ್ಗೆ ಏನಾದ್ರೂ ಅಡ್ಡಿ ಆಗುತ್ತಾ ಎಂಬ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಐಪಿಎಲ್ 18 ಸೀಸನ್ ಆರ್ಸಿಬಿ ಅಭಿಮಾನಿಗಳಿಗೆ ಇದು ಸಾಮಾನ್ಯ ಅಲ್ಲ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಕೂಡ ಆಗಿದೆ. ಈ ಸಲ ಕಪ್ ಗೆಲ್ಲೋದು ಕಿಂಗ್ ಕೊಹ್ಲಿ ಅಂತ ಎಷ್ಟೋ ಅಭಿಮಾನಿಗಳು ನಮ್ಮ ಆರ್ಸಿಬಿ ಗೆಲ್ಲುತ್ತೆ ಅಂತ ಆರ್ಸಿಬಿ ಅಭಿಮಾನಿಗಳು ಹೋಪ್ ಅನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನು ಕಳೆದ 18 ವರ್ಷಗಳಿಂದ ರಾಮನಿಗಾಗಿ ಶಬರಿ ಹೇಗೆ ಕಾಯ್ದ್ಲು, ರಾಮನಿಗಾಗಿ ಶಬರಿ 18 ವರ್ಷ ಹಿಂಗೆ ಕಾಯ್ದ್ಲು, ಹಂಗೆ ಆರ್ಸಿಬಿ ಫ್ಯಾನ್ಸ್ ಕೂಡ ಶಬರಿ ತರಾನೇ ಅಂತ ಹೇಳ್ಬೋದು. 18 ವರ್ಷದಿಂದ ಇಂದಲ್ಲ ನಾಳೆ ಗೆದ್ದೇ ಗೆಲ್ಲುತ್ತೆ ಅಂತ ಅವರು ಇಂದಲ್ಲ ನಾಳೆ ಆರ್ಸಿಬಿ ಕಪ್ ಗೆಲ್ಲುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಒಂದು ನಂಬಿಕೆಯನ್ನ ಇಟ್ಕೊಂಡೇ ಇದ್ದಾರೆ. ಆದ್ರೆ ಯಾಕೆ ಕಪ್ ಗೆದ್ದಿಲ್ಲ? ಇಷ್ಟು ಕಪ್ ಗೆದ್ದಿಲ್ಲ ಅಂದ್ರೂ 18 ವರ್ಷದಿಂದ ಅವ್ರ ಮೇಲಿರುವಂತಹ ಅಭಿಮಾನ ಕೊಂಚಿತ್ತು ಕೂಡ ಕಡಿಮೆ ಆಗಿಲ್ಲ. ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಆರ್ಸಿಬಿ ಅಂದ್ರೆ ಬರೀ ಕ್ರಿಕೆಟ್ ಟೀಮ್ ಮಾತ್ರ ಅಲ್ಲ, ಅದೊಂದು ಎಮೋಷನಲ್. 18 ವರ್ಷದಿಂದ ಕೋಟ್ಯಾಂತರ ಅಭಿಮಾನಿಗಳು ಅದನ್ನ ಆರಾಧಿಸ್ಕೊಂಡೇ ಬರ್ತಾ ಇದ್ದಾರೆ. ಆ ತಂಡ ಅಂದ್ರೆ ಏನೋ ಒಂಥರ ಖುಷಿ, ಪ್ರೋತ್ಸಾಹ. ಅದು ಗೆದ್ದಿಲ್ಲ ಅಂತ ಅಂದ್ರೂ ಕೂಡ ಅದ್ರ ಹಿಂದೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಸದ್ಯ ಐಪಿಎಲ್ ಸೀಸನ್ 18ರಲ್ಲಿ ಆರ್ಸಿಬಿ ಫೈನಲ್ಗೆ ಈಗ ಪ್ರವೇಶಿಸಿದೆ. ಕಪ್ ಗೆಲ್ಲೋ ನಂಬಿಕೆ ಹೆಚ್ಚಾಗ್ತಾ ಇದೆ. ಐಪಿಎಲ್ ಫೈನಲ್ಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಆರ್ಸಿಬಿ ಫ್ಯಾನ್ಸ್ ಕನಸಿಗೆ ಮಳೆರಾಯ ಈಗ ಅಡ್ಡಿ ಆಗ್ತಾ ಇದ್ದಾನೆ. ಅಲ್ಲಿ 2 ದಿನದಿಂದ ಕಂಟಿನ್ಯೂಸ್ ಆಗಿ 2-3 ದಿನದಿಂದ ಮಳೆ ಬರ್ತಾನೆ ಇದೆ. ಗುಜರಾತ್ನ ಅಹಮದಾಬಾದ್ ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸತತ 3 ದಿನದಿಂದ ನಿರಂತರ ಮಳೆ ಸುರಿತಾನೆ ಇದೆ. ಪಂಜಾಬ್ ಮುಂಬೈ ಕ್ವಾಲಿಫೈಯರ್ ಪಂದ್ಯ 2 ಪಂದ್ಯಕ್ಕೂ ಕೂಡ ಈಗ ಮಳೆರಾಯ ಅಡ್ಡಿಯನ್ನ ತಂದಿದ್ದ. ಇನ್ನು ಕ್ವಾಲಿಫೈಯರ್ 2 ಪಂದ್ಯಕ್ಕೆ ಕೂಡ ರಿಸರ್ವ್ ಡೇ ಇಲ್ಲದೆ ಇರೋದ್ರಿಂದ ಮಿಡ್ ನೈಟ್ ಆದ್ರೂ ಕೂಡ ಪಂದ್ಯವನ್ನ ಮಾಡ್ತಾರೆ ಅಂತ ಸ್ವಲ್ಪ ಕೇಳಿ ಬರ್ತಾ ಇದೆ ಕೆಲವು ಕಡೆಯಿಂದ.
ಇನ್ನು ಈ ಪಂದ್ಯ ನಡೆದಿಲ್ಲ ಅಂತ ಅಂದ್ರೆ ನಾಳೆ ಏನಾದ್ರೂ ಪಂದ್ಯವನ್ನ ಅರೇಂಜ್ ಮಾಡ್ತಾರಾ ಎಂಬ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು. ಅಹಮದಾಬಾದ್ ನ ಮೋದಿ ಸ್ಟೇಡಿಯಂ ನಲ್ಲಿ ಏನು IPL ಫೈನಲ್ ಕದನ ಫಿಕ್ಸ್ ಆಗಿದೆ. ಆದ್ರೆ ಆ ಒಂದು ಪಂದ್ಯ ಮಳೆಯ ಭೀತಿಯನ್ನ ಎದುರಿಸಬೇಕಾಗಿರುವಂತಹ ಚಾನ್ಸಸ್ ಕೂಡ ಬರ್ತಾ ಇದೆ. ಯಾಕಂದ್ರೆ ಅಭಿಮಾನಿಗಳು ಕೂಡ ಈಗ ಅದೇ ಒಂದು ಪ್ರಶ್ನೆಯನ್ನ ಸ್ವಲ್ಪ ಇಟ್ಕೊಳ್ತಾ ಇದ್ದಾರೆ ತಲೆಯಲ್ಲಿ. ಯಾಕಂದ್ರೆ ಪಂದ್ಯ ಏನಾದ್ರೂ ಮಳೆಯಿಂದ ನಿಂತು ಹೋದ್ರೆ ಎಂಬ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನು IPL ಪಂದ್ಯ ಏನಾದ್ರೂ ನಿಂತು ಹೋದ್ರೆ ಇವತ್ತು ಏನಾಗುತ್ತೆ, ಯಾವ ತಂಡ ಗೆದ್ದು ಬಿಡುತ್ತಾ, ಹಾಗಿದ್ರೆ ಯಾವ ತಂಡ ಗೆಲ್ಲುತ್ತೆ ಎಂಬ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇತ್ತು. ಯಾವ ತಂಡ ಗೆಲ್ಲುತ್ತೆ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಏನು ಈಗ IPL ಪಂದ್ಯ ಇವತ್ತೇನಾದ್ರೂ ನಿಂತ್ರೆ ನಾಳೆ ಮಂಗಳವಾರ ವಾಪಸ್ ಪಂದ್ಯವನ್ನ ಇಡಲಾಗುತ್ತೆ. ಒಟ್ನಲ್ಲಿ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಅಂದ್ರೆ IPL ಪಂದ್ಯದಲ್ಲಿ RCBನೇ ಗೆಲ್ಲೋದು ಪಕ್ಕ ಅಂತ ನಮ್ಮ ಇಡೀ ರಾಜ್ಯಾದ್ಯಂತ ಹಂಗೆ ಕೇಕೆಗಳು ಕೇಳಿ ಬರ್ತಾ ಇದ್ದಾವೆ. RCBನೇ ವಿನ್ ಆಗೋದು, ನಮ್ಮ RCB ರಾಯಲ್ ಚಾಲೆಂಜರ್ಸ್ ತಂಡ ಗೆದ್ದು ನಮ್ ಬ್ಯಾಂಗ್ಳೂರ್ಗೆ ಬರ್ಬೇಕು ಅನ್ನೋ ಅದೆಷ್ಟೋ 18 ವರ್ಷದಿಂದ ಕನಸು ಕಾಣ್ತಾ ಇದ್ದೀವಿ. ಆ ಕನಸು ಇಂದು ನನಸಾಗುತ್ತೆ. ಪಂದ್ಯ ಏನು ಮಳೆ ಬರ್ದೇ ಹೋದ್ರೆ, ಪಂದ್ಯ ಏನಾದ್ರೂ ನಿರಂತರವಾಗಿ ನಡೀತಾ ಹೋದ್ರೆ ಪಕ್ಕ IPL ನಲ್ಲಿ RCBನೇ ಗೆಲ್ಲೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. RCB ಫ್ಯಾನ್ಸ್ಗೆ ಇದೊಂದು ಶಾಕ್ ಆಗಿದ್ರು ಕೂಡ, ಬಟ್ RCB ಫ್ಯಾನ್ಸ್ ಎಂದು ಕುಗ್ಗಲ್ಲ. ಹಾಗೆ ಆ ತಂಡನೂ ಕೂಡ ಬಲಿಷ್ಠವಾಗಿದೆ, ಅವರು ಎಂದು ಕುಗ್ಗಿಲ್ಲ. RCB ಫ್ಯಾನ್ಸ್ ಯಾವ ರೀತಿಯಾಗಿ ಅದ್ರ ಮೇಲೆ ಒಂದು ಭರವಸೆಯನ್ನ ಇಟ್ಟಿದ್ದಾರೆ, ಅದೇ ಭರವಸೆಯಲ್ಲೇ IPL ಪಂದ್ಯದಲ್ಲಿ RCB ಕಪ್ ಅನ್ನ ಗೆಲ್ಲೋದು ಪಕ್ಕ. ಕಪ್ ಗೆದ್ಕೊಂಡು ಮತ್ತೆ ರಾಜ್ಯಕ್ಕೆ ವಾಪಸ್ ಕಾಲಿಡುತ್ತೆ. 18 ವರ್ಷದ ನಂತರ ಮತ್ತೆ ಈಗ ಈ ಒಂದು ಸೆಣಸಾಟದಲ್ಲಿ ಸಿಲುಕಿಕೊಂಡು RCB 8 ವರ್ಷ ಆದ್ಮೇಲೆ ಮತ್ತೆ ಏನು ಫೈನಲ್ಗೆ ಹೋಗಿದೆ. ಈ ಫೈನಲ್ ನಲ್ಲಿ ಅವರು ಸಿಕ್ಕಿರುವಂತಹ ಚಾನ್ಸ್ ಅನ್ನ ಬಿಡಲ್ಲ ಅಂತ ಎಲ್ಲಾ ಅಭಿಮಾನಿಗಳು, ಅದೆಷ್ಟೋ ಅಭಿಮಾನಿಗಳು ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. RCB ವಿನ್ ಆಗ್ಲಿ ಅಂತ ಅದೆಷ್ಟೋ ಅಭಿಷೇಕವನ್ನ ಮಾಡಿಸ್ತಾ ಇದ್ದಾರೆ. ಎಲ್ಲಾ ಕಡೆಯಿಂದ RCB ಗೆಲ್ಲಿ ಅಂತ ಅದೆಷ್ಟೋ ಹರಕೆಗಳು, ಒಂದು ಏನೋ ಕೂಗುಗಳು ಕೇಳಿ ಬರ್ತಾ ಇದೆ. ಅದಕ್ಕೋಸ್ಕರನಾದ್ರೂ RCB ಗೆದ್ದೇ ಗೆಲ್ಲುತ್ತೆ, RCB ಗೆಲ್ಲಿ ಅಂತ ನಾವು ಹರಿಸ್ತೀವಿ. RCB ಗೆಲ್ಬೇಕು, ನಮ್ಮ ರಾಜ್ಯಕ್ಕೆ ಒಂದು ರೀತಿಯಾಗಿರುವಂತಹ ಹೆಮ್ಮೆ ಅಂತಾನೆ ಹೇಳ್ಬೋದು. ಅದು ಗೆದ್ಕೊಂಡು ಬಂದ್ರೆ ನೋಡೋಣ. ಇವತ್ತು 7 ಗಂಟೆಗೆ ಏನು 7:15 ಮ್ಯಾಚ್ ಶುರುವಾಗುತ್ತೆ. 7:15 ಮ್ಯಾಚ್ ಶುರುವಾಗೋದಕ್ಕೆ ಈಗ ಎಲ್ಲಾ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಪಕ್ಕ RCB ಕಪ್ ಗೆದ್ದೇ ಗೆಲ್ಲುತ್ತೆ ಎಂಬ ಒಂದು ಹೋಪ್ ಅನ್ನ ಇಟ್ಕೊಂಡಿದ್ದಾರೆ. ಗೆದ್ದೇ ಗೆಲ್ಲುತ್ತೆ RCB, ಯಾಕಂದ್ರೆ ಅಷ್ಟು ಬಲಿಷ್ಠ ತಂಡ ನಮ್ಮ ರಾಯಲ್ ಚಾಲೆಂಜರ್ಸ್ ತಂಡ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಪಂದ್ಯದಲ್ಲಿ ಕಪ್ ಗೆದ್ರೆ ಅದೊಂದು ಹಬ್ಬದ ವಾತಾವರಣನೇ ಸೃಷ್ಟಿಯಾಗುತ್ತೆ. ಯಾವ ದೀಪಾವಳಿಗೂ ಕಡಿಮೆ ಇರಲ್ಲ, ಆ ರೀತಿ ನಮ್ಮ ರಾಜ್ಯದಲ್ಲಿ ಹಬ್ಬಾನೆ ಅಂತಾನೆ ಹೇಳ್ಬೋದು. ಅದೆಷ್ಟೋ ಅಭಿಮಾನಿಗಳು ಫ್ರೀಯಾಗಿ ಊಟ ಕೊಡ್ತೀವಿ, ಅದ್ಯಾರೋ ಚಾಟ್ ಏನು ಪಾನಿಪುರಿ ಸಮಥಿಂಗ್ ಅವ್ರು ಇರೋರು ಕೂಡ ಹೇಳ್ತಾ ಇದ್ದಾರೆ, ನಾವು RCB ಗೆದ್ರೆ ನಾವು ಫುಲ್ಲು ನಿಮಗೆ ಚಾಟ್ಸ್ ಅನ್ನ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಅಭಿಮಾನಿಗಳು ಫ್ರೀ ಆಗಿ ಹೋಳಿಗೆ ಊಟ ಹಾಕಿಸ್ತೀವಿ ಅಂತ ಹೇಳ್ತಿದ್ದಾರೆ. ಚರ್ಚ್ ನಲ್ಲಿ, ಅದೆಷ್ಟೋ ದೇವಸ್ಥಾನಗಳಲ್ಲಿ RCB ಗೆಲ್ಲಿ ಅಂತಾನೆ ಕೂಡ ಅವರು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವರೆಲ್ಲರ ಹರಿಕೆಗೆ ಆ ಒಂದು ಪ್ರಾರ್ಥನೆ ಮೊಳಗಿರೋದಕ್ಕೆ RCBಗೆ ಒಂದು ಫಲಿಸುತ್ತಾ ಇವರ ಪ್ರಾರ್ಥನೆ ಪಕ್ಕಾ ಫಲಿಸುತ್ತೆ. ಯಾಕಂದ್ರೆ RCB ತಂಡ ಕೂಡ ಅಷ್ಟೇ ಬಲಿಷ್ಠವಾಗಿದೆ. ಗೆದ್ದೇ ಗೆಲ್ಲುತ್ತೆ ಎಂಬ ಹೋಪ್ ಅನ್ನ ಇಟ್ಕೊಳ್ಳೋಣ. ಸಂಜೆ ಮ್ಯಾಚ್ ನ ತಪ್ಪದೆ ನೋಡಿ RCB ನ ವಿನ್ ಮಾಡೋಣ ಅಂತ.